ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಆ್ಯಂಡ್ ಇವತ್ತಿನ ವ್ಲಾಗ್ ವರಪೂಜೆ ಆ್ಯಂಡ್ ರಿಸೆಪ್ಷನ್ ವ್ಲಾಗ್. ಸೊ ಇಲ್ಲಿ ಸಿಂಚನಂಗೆ ರೆಡಿ ಮಾಡ್ತಾ ಇದ್ದಾರೆ ಉಜ್ವ ಆ್ಯಂಡ್ ಜ್ಯೂಸ್ನ. ಸೊ ಇವತ್ತು ಚೌಲ್ಟ್ರಿಗೆ ಹೋಗ್ತಿದ್ದೀವಿ ಮಾಂಬಳ್ಳಿಯಿಂದ ಆ್ಯಂಡ್ ಎಲ್ಲರೂ ಕೂಡ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಒಂದಷ್ಟು ಜನ ಕಾರು, ಒಂದಷ್ಟು ಜನ ಬಸ್ಸು. ಸೊ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಇಲ್ಲ ಅಕ್ಕಿ ಎಸಿ ಎಸಿ ಸಿಂಚ ಮುಂದೆ ಇನ್ನೊಂದ್ಸತಿ ಬಾ ಆರ್ತಿನೇ ಮಾಡಿಲ್ವಂತೆ. ತಗೊಳ್ಳ ಜೋಸ್ನಾ ನಿನ್ ಫೋನು, ಜೋಸ್ನಾ ನಿನ್ ಫೋನ್ ಎಲ್ಲ ಮಾಡ್ರೆ ಆರ್ತಿ. ಓಪನ್ ಆಗಲ್ಲ ಕಮಲಾಡಮ್ಮನ ಪಕ್ಕ ನಿಂಗೆ ಜಾಗ ಇದೆ. ನಾವು ಫಸ್ಟ್ ಟೈಮ್ ಈ ಥರ ಬಸ್ಸಲ್ಲಿ ಹಿಂಗೆ ಮದುವೆಗೆ ಹೋಗ್ತಾ ಇರೋದು. ನಾವು ಯಾವತ್ತೂ ಈ ಥರ ಹೋಗಿರಲಿಲ್ಲ. ಲಿಟ್ರಲಿ ಈ ಬಸ್ ಯಾವ ಥರ ಇತ್ತು ಅನ್ನೋಕ್ಕಿರೋ ತಕ್ಕ ಮೂವಿಲಿ ಪಂಚಲಿಂಗೇಶ್ವರ ಬಸ್ ಅಂತ ಅಂತಾರಲ್ಲ ಆ ಥರ. ಸೊ ಫೈನಲಿ ನಾವು ಚೌಲ್ಟ್ರಿಗೆ ಎಂಟ್ರಿ ಕೊಟ್ವಿ. ಅಜ್ಜು, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್, ಬಸ್ ಎಕ್ಸ್ಪೀರಿಯನ್ಸ್? ಓ ಮೈ, ಬೇಗ ಕರ್ಕೊಂಡು ಬಂದಿದ್ದಾರೆ. ಅದೇ ಬಸ್ಸಲ್ಲಿ ಬರೋಷ್ಟು ದೋಸ್ತಾ ಹೋದ್ವಿ. ಸೂಟ್ ಕೇಸ್ ಎಲ್ಲ ತೆಗಿತಾ ಇದ್ದಾರೆ. ಗಾಡ್, ಇಲ್ಲೇ ಇದ್ದಾರೆ. ಔಟ್ಫಿಟ್ ಚೆಕ್. ಶುಭ ಕೈಲಿ ನಿಂದು ಔಟ್ಫಿಟ್ ಬಾ. ಅಬ್ಬಾ, ಬರೋಷ್ಟು ಸಾಕಾಗೋಯ್ತು. ಇವಾಗ ನಡೀರಿ ಹೋಗೋಣ ಹೊತ್ತು ಪೂಜೆಗೆ. ಸೊ ಚೌಲ್ಟ್ರಿಲಿ ಇದು ಅಡುಗೆ ಮನೆ, ಎಲ್ಲ ಅಡುಗೆ ರೆಡಿ ಮಾಡ್ತಾಯಿದ್ದು. ಸೊ ಅಲ್ಲಿ ಹಂಗೆ ಕೆಳಗಡೆ ಬಂದಿದೆ. ಅದಾದಮೇಲೆ ಏನೋ ಶಾಸ್ತ್ರ ಅಂತ ಎಲ್ಲ ಮಾಡ್ತಾಯಿದ್ದು. ಸೊ ಅದು ಪೂಜೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹೆಣ್ಣಿನ ಮನೆ ಕಡೆ ಏನೇನು ಶಾಸ್ತ್ರ ಇದೆ ಅದನ್ನೆಲ್ಲ ಮಾಡ್ತಾಯಿದ್ದು. ಆ್ಯಂಡ್ ಇಲ್ಲಿ ನಮ್ಮ ಚಿಕ್ಕಮ್ಮ ಅವ್ರು ಬಂದು, ಕೊನೆ ಚಿಕ್ಕಮ್ಮ ಇವತ್ತು ಎಂಟ್ರಿ ಕೊಟ್ಟಿದ್ದಾರೆ ಮದುವೆಗೆ. ಇದು ಆದಮೇಲೆ ರಮಣಂಗೆ ಅದೇನೋ ಇಟ್ಕೊಂಬರ್ಬೇಕು ಅಂತ ಅಂದು. ಸೊ ಅವನು ಈ ದೊಡ್ಡವ್ರ ಜೊತೆ ಸೇರಿಕೊಂಡು ಅವನು ಕೂಡ ಅದನ್ನೆಲ್ಲ ಇಟ್ಕೊಂಬರ್ತಾ ಇದ್ದಾನೆ. ತುಂಬ ಶಾಸ್ತ್ರಗಳು ನಮ್ಮನೆ ಸೈಡು. ಪಂಕ್ತಿ ಪಾರ್ಟ್ನರ್ ಕಂಟಿನ್ಯೂ. ಇವತ್ತು ಅವತ್ತು ಜೋಸ್ನವ್ರು ಅಡ್ಡ ಬಂದ್ಬಿಟ್ಟಿದ್ರು, ಇವತ್ತು ಬಂದ್ಬಿಟ್ಟಿದ್ದಾಳೆ ಜೋಸನ್ನ ಆ ಕಡೆಗೆ ಹಾಕ್ಬಿಟ್ಟು. ನೋಡಿ ಗೈಸ್, ನಮ್ಮ ಬ್ರೈಡ್ ಆ್ಯಂಡ್ ಗ್ರೂಮು ಎಲ್ಲರೂ ಹೊತ್ತಿಗೆ ಫೋಟೋ ಹಾಕ್ತಾ ಇದ್ದಾರೆ. ಇದು ಸೊ
ಫೈನಲಿ ಇಟ್ಸ್ ರಿಸೆಪ್ಷನ್ ಟೈಮ್. ಸ್ಟೇಜ್ ಹಿಂಗೆ ನೀಟಾಗಿ ಡೆಕೋರೇಟ್ ಮಾಡಿದ್ರು. ನಮ್ಮ ಮೇದಿನಿ ಅವರು ರೆಡಿ ಆಗಿದ್ದಾರೆ. ಪುಷ್ಟಿ ನಿಮ್ದು ತೋರಿಸಿ ಡ್ರೆಸ್ ರೌಂಡ್. ಸೊ ನಾನು ಹಿಂಗೆ ರೆಡಿ ಆಗಿದ್ದೀನಿ. ನಾನು ಫುಲ್ ರೆಡಿ ಆ್ಯಂಡ್ ನಾವು 3 ಜನ ರೆಡಿ. ಎಲ್ಲ ಹೌದು ಮಿಗ್ದವರು ಓಕೆ. ಶ್ರುತಿ ಅಕ್ಕ, ಜೀವಿತ ಅಕ್ಕ ಔಟ್ಫಿಟ್. ಶ್ರುತಿ ಅಕ್ಕ ಓಕೆ. ಬ್ಲಾಗಲ್ಲಿ ಅಕ್ಕ ಅವ್ರೆ ಓಕೆ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಅಕ್ಕ ಬಿ. ಹಾಗೆ ಬ್ಲಾಗ್ ಎಲ್ಲಿ ಹೌದಿಲ್ಲಿ ನಿನ್ನ ಬೇಜಾನ್ ಸಲ ತೋರಿಸಿದ್ದೀನಿ. ಅಲ್ಲಿ ಅವ್ರು 3 ಜನ. ಅದಕ್ಕೆ ದೊಡ್ಡಮ್ಮ ಸೊ ಫೈನಲಿ ನಮ್ಮ ರಿಸೆಪ್ಷನ್ ಮುಗ್ದಿದೆ ಆ್ಯಂಡ್ ನಾವು ಕೂಡ ಇವಾಗ ಎಲ್ಲ ಹೋಗಿ ಮಲ್ಕೊಳ್ತೀವಿ. ಬೆಳಗ್ಗೆ 10:10 ನೋಡ್ತಾ ಇದೆ. ಸೊ ನಮಗೆ ಅದು ಉಪಯೋಗ ಆಗಿದೆ. ಒಂದು ಸ್ವಲ್ಪ ಲೇಟಾಗಿ ಎದ್ದೇಳ್ಬೋದು, ಬೆಳಗ್ಗೆ ಎದ್ದೇಳೋದು ನೆಸೆಸರಿ ಇರಲ್ಲ ಅಂತ. ಸೊ ಇವತ್ತಿನ ಬ್ಲಾಗ್ನ ನಾನು ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ.